ಸ್ನೇಹಿತರೆ, 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿಂಡು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2024ರ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಲಾಗಿರ್ತಕ್ಕಂಥ ಸರಿ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ. ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಮೌಲ್ಯಾಂಕನ ಪರೀಕ್ಷೆ 2024ರ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರ್ತಕ್ಕಂಥ ಸರಿ ಉತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಇಲಾಖೆಯಿಂದ ಪ್ರಕಟಿಸಲಾಗಿರ್ತಕ್ಕಂಥ ಸರಿ ಉತ್ತರಗಳು. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ಕೊಡಲಾಗಿದೆ. ಅದರಲ್ಲಿ ಮೊದಲನೆಯ ಸರಿ ಉತ್ತರ ಎ ಆಪ್ಷನ್ನು ಕರ್ಪೂರ ಆಗ್ತದೆ. ಇನ್ನು ಎರಡನೆಯ ಸರಿ ಉತ್ತರ ವಿಟ್ಯಾಮಿನ್. ಮೂರನೆಯ ಸರಿ ಉತ್ತರ ಶುಕ್ರ. ನಾಲ್ಕನೆಯ ಸರಿ ಉತ್ತರ ವಿದ್ಯುತ್ ಕೋಶ. ಐದನೆಯ ಸರಿ ಉತ್ತರ ಯಕ್ಷಗಾನ. ಆರನೆಯ ಸರಿ ಉತ್ತರ ಪಾದರಸ. ಏಳನೆಯ ಸರಿ ಉತ್ತರ ಪ್ರಚನಶಕ್ತಿ. ಎಂಟನೆಯ ಸರಿ ಉತ್ತರ ಸಿರಿಧಾನ್ಯಗಳು. ಒಂಬತ್ತನೆಯ ಸರಿ ಉತ್ತರ 2/1. ಹತ್ತನೆಯ ಸರಿ ಉತ್ತರ ವಾಹನಕ್ಕೆ ಸಂಚಾರಕ್ಕೆ ಯೋಗ್ಯವಲ್ಲದ ಬೀದಿಗಳ ವ್ಯವಸ್ಥೆ. 11ನೆಯ ಸರಿ ಉತ್ತರ ಶಾಟ್ಪುಟ್ನ ತೂಕ ಸಾಂದ್ರತೆ ಹೆಚ್ಚು. 12ನೇ ಸರಿ ಉತ್ತರ ಎಲ್ಲ ಕಾಲಗಳಲ್ಲೂ ಒಂದೇ ರೀತಿ ಆಹಾರ ಸೇವಿಸುವ ಪದ್ಧತಿ ಇರ್ತದೆ. ಇನ್ನು 13ನೇ ಪ್ರಶ್ನೆ, ಒಂದೇ ಲಕ್ಷಣದ ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿದಿರ್ತಕ್ಕಂಥ ವಸ್ತು. ಒಂದೇ ಲಕ್ಷಣದ ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರ್ತಕ್ಕಂಥ ಒಂದು ವಸ್ತುವಿಗೆ ನಾವು ಧಾತು ಅಂತ ಕರಿತೀವಿ. ಆಮ್ಲಜನಕದ ಸಂಕೇತ ಹೂ ಆಗ್ತದೆ. ಇನ್ನು 4 ಸಿಂಹಗಳುಳ್ಳ ಸಿಂಹದ ಬೋಧಿಗೆ ನಮ್ಮ ರಾಷ್ಟ್ರೀಯ ಲಾಂಛನ. ಇದರ ಒಂದು ಗುಣಲಕ್ಷಣ ಅಂದಾಗ ಸಾರನಾಥ ಸ್ತಂಭದಿಂದ ಆರಿಸಲಾಗಿದೆ, ಅಶೋಕ ಸ್ತಂಭದಿಂದ ಆರಿಸಲಾಗಿದೆ, ಅಥವಾ ಚಕ್ರ, ಕುದುರೆ ಮತ್ತು ಎತ್ತಿನ ಸಂಕೇತಗಳಿದಾವು. ಅವುಗಳ ಮಹತ್ವ ಇದರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಇನ್ನು ಸುತ್ತಲೂ ನೀರಿನಿಂದ ಆವೃತವಾಗಿರ್ತಕ್ಕಂಥ ಭೂಭಾಗವನ್ನು ದ್ವೀಪ ಅಂತ ಕರಿತೇವೆ. ಇನ್ನು 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗ ಇರ್ತಕ್ಕಂಥದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೇವೆ. ಇನ್ನು ಘನ, ದ್ರವ, ಅನಿಲ ವಸ್ತುಗಳು ವಿಂಗಡಣೆ ಮಾಡಿದರು. ಘನ ವಸ್ತುಗಳಿಗೆ ಕಟ್ಟಿಗೆ, ಸಕ್ಕರೆ ಪುಡಿ ಬರ್ತದೆ. ದ್ರವ ವಸ್ತುವಿಗೆ ನೀರು ಬರ್ತದೆ. ಅನಿಲ ವಸ್ತುಗಳಿಗೆ ಗಾಳಿ ಬರ್ತದೆ. ಇನ್ನು 17ನೇ ಪ್ರಶ್ನೆಗೆ ಸರಿ ಉತ್ತರ, ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಆರೋಗ್ಯಕರವಾದ ಆಹಾರಕ್ಕಿಂತ ರುಚಿಕರ ಆಹಾರ ಸೇವನೆ ಹೆಚ್ಚಾಗಿರುವುದರಿಂದ ದೇಹಕ್ಕೆ ವಿಷಯುಕ್ತ ರಾಸಾಯನಿಕಗಳು ಸೇರ್ತಾವು. ದೇಹವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕಳೆದುಕೊಳ್ತದೆ. ಮಸಾಲೆಯುಕ್ತ ಆಹಾರ, ಜಂಕ್ ಫುಡ್ಗಳಿಂದಾಗಿ ಬೊಜ್ಜು ಸಮಸ್ಯೆ ಉಂಟಾಗ್ತದೆ. ಇದರಲ್ಲಿ ಯಾವುದಾದ್ರೂ 2 ಅಂಶದಲ್ಲಿ 1 ಅಂಶ ಬರೋದನ್ನು ಮಾಡಿಸ್ಕೊಡ್ಬೋದು. ಇನ್ನು 18ನೇ ಪ್ರಶ್ನೆ, ಕುಟುಂಬಗಳಿಗೆ ಬೇಕಾದ ಎಲ್ಲ ಸೌಲಭ್ಯವಿರ್ತದೆ. ಉತ್ತಮ ರಸ್ತೆ, ಸಂಚಾರ ವ್ಯವಸ್ಥೆ, ದೀಪ, ನೀರಿನ ಪೂರೈಕೆ, ಕಸ ವಿಲೇವಾರಿ ಯೋಜನಾಬದ್ಧವಾಗಿರ್ತದೆ. ಸಾಮೂಹಿಕ ಅವಶ್ಯಕವಿರುವ ವಿಧಾನ ಆಸ್ಪತ್ರೆಗಳನ್ನು ಒಳಗೊಂಡಿರ್ತದೆ. ಸಮುದಾಯ ಭವನ, ಅಂಗಡಿಗಳು, ಪಾರ್ಕಿಂಗ್ ಸೌಲಭ್ಯ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಸೌಲಭ್ಯ ಸೂಕ್ತವಾಗಿರ್ತದೆ. 1 ಅಂಶಕ್ಕೆ ಏನಿರ್ತದೆ, 1 ಅಂಶ, 1 ಪಾಯಿಂಟ್ ಬರೆದ್ರೆ 1 ಅಂಕ ಇರ್ತದೆ. ಇನ್ನು ಸೌರ ಸಾಧನಗಳಂದಾಗ ಸೌರ ವಾಟರ್ ಹೀಟರ್, ಸೌರ ಒಲೆ, ಸೌರ ಟ್ರಾಫಿಕ್ ಸಿಗ್ನಲ್, ಸೌರ ಒಲೆ, ಸೌರ ಕ್ಯಾಲ್ಕುಲೇಟರ್, ಸೌರ ಕೋಶ, ಸೌರ ವಾಚ್, ಸೌರ ಬೀದಿ ದೀಪ, ಸೌರ ಲ್ಯಾಂಪ್. 1 ಅಂಶಕ್ಕೆ 1 ಅಂಕ ಆಗ್ತದೆ. ಇನ್ನು 20ನೇ ಪ್ರಶ್ನೆಗೆ ಸರಿ ಉತ್ತರ, ಮಿತವಾಗಿ ಬಳಸಿ ಪರಿಸರವನ್ನು ರಕ್ಷಿಸುವುದು. ಸಾಂಪ್ರದಾಯಿಕ ಇಂಧನ ಬದಲಿಗೆ ಸೌರಶಕ್ತಿಯನ್ನು ಹೆಚ್ಚು ಬಳಸುವುದು. ಇನ್ನು ನೀರಿನಲ್ಲಿ ತೇಲ್ತಕ್ಕಂಥ ವಸ್ತು ಬೆಣ್ಣೆ, ಮರದ ಡಸ್ಟರ್. ನೀರಿನಲ್ಲಿ ಮುಳುಗ್ತಕ್ಕಂಥ ವಸ್ತುಗಳು ಲೋಹದ ನಾಣ್ಯ, ಕಬ್ಬಿಣದ ಮೊಳೆ. ಇನ್ನು 22ನೇದು ಸರಿ ಉತ್ತರ, ಪರ್ಯಾಯ ಪ್ರಸ್ಥಭೂಮಿಯ ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದದ. ಇಲ್ಲಿ ಹರಿಯುವ ನದಿಗಳು ಬೆಳೆಗಳನ್ನು ಬೆಳೆಯಲು ಸಹಾಯಕಾರಿ. ಇಲ್ಲಿ ಜಲಪಾತಗಳಿದ್ದು ಜಲವಿದ್ಯುತ್ ತಯಾರಿಕೆಗೆ ಉಪಯುಕ್ತವಾಗಿದೆ. ಕೃಷಿ, ಪ್ರಾಣಿ ಸಾಕಾಣಿಕೆ ಮತ್ತು ಕೈಗಾರಿಕೆ ಅನುಕೂಲವಾಗಿದೆ. ಇನ್ನು 23ನೇ ಪ್ರಶ್ನೆ, ಜಲ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಕುಡಿಯುವ ನೀರು ವಿಷಕಾರಿ ಆಗ್ತದೆ. ನೀರು ದಿನ ಬಳಕೆಗೆ ಬಳಸಲು ಬರುವುದಿಲ್ಲ. ಜಲಚರ ಪ್ರಾಣಿಗಳು ಸಾಯುತ್ತವೆ. ಜಲ ಸಸ್ಯಗಳು ಸಾಯುತ್ತವೆ. ಅನೇಕ ರೋಗ ರುಜಿನಗಳು ಹರಡುತ್ತವೆ. ಇದರಲ್ಲಿ ಯಾವುದಾದ್ರೂ 4 ಬರೆದ್ರೆ ಸಾಕು.
ಕೊನೆಯ ಪ್ರಶ್ನೆ, ಸೌರಮಂಡಲ ಚಿತ್ರ ತೆಗೆದಿರೋದ್ರಲ್ಲಿ ನಾವಿರ್ತಕ್ಕಂಥ ಗ್ರಹ ಭೂಮಿ, ಕೆಂಪಾದ ಗ್ರಹ ಮಂಗಳ, ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಇಲ್ಲಿ ಪ್ರತಿ ಗ್ರಹ ಗುರುತಿಸೋಕ್ಕೆ 1 ಅಂಕ, ಚಿತ್ರ ಬರೆಯೋದಕ್ಕೆ 1 ಅಂಕ, ಆಮೇಲೆ ಪ್ರತಿ ಸರಿ ಗ್ರಹ ಗುರುತಿಸಿದ್ರೆ 1 ಅಂಕ ಆಗ್ತದೆ. ಒಟ್ಟಾರೆ ಅಂಕ ಇರ್ತಕ್ಕಂಥದ್ದು. ಇಷ್ಟು ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಸರಿ ಉತ್ತರಗಳು. ಇವುಗಳ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.